ಮೃತದೇಹವನ್ನು ಹಸ್ತಾಂತರ ಮಾಡ್ತೀವಿ ಅಂತ ಅಪೋಲೋ ಆಸ್ಪತ್ರೆ ವೈದ್ಯರೇನು ಹೇಳಿದ್ರು ಅದರಂತೆ ಈಗ ಮರಣೋತ್ತರ ಪರೀಕ್ಷೆ ಕೂಡ ಮುಗಿದಿದೆ. ಅದಾದ ಬಳಿಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳು ಆಗಿದೆ. ಸರ್ಕಾರದ ವತಿಯಿಂದ ಕೂಡ ಅಂತಿಮ ದರ್ಶನಕ್ಕೆ ಏನೆಲ್ಲ ಆಗಬೇಕೋ ಆ ವ್ಯವಸ್ಥೆಗಳಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಾಮಿಯಾನ ಬ್ಯಾರಿಕೇಡ್ಗಳನ್ನು ಈಗಾಗಲೇ ಹಾಕಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸಂಚಾರಿ ವಿಜಯರ ಮೃತದೇಹವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಸ್ನೇಹಿತರು ಮತ್ತು ಸರ್ಕಾರದ ವತಿಯಿಂದ ಎಲ್ಲ ವ್ಯವಸ್ಥೆಗಳಾಗಿದೆ. ಓಕೆ, ಇದೀಗ ರವೀಂದ್ರ ಕಲಾಕ್ಷೇತ್ರ ಸಮೀಪದಿಂದ ಮಾದೇಶ್ ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹ ಹಸ್ತಾಂತರ ಆಗೋದಿದೆ. ಅಲ್ಲಿಂದ ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ. ಅಂತಿಮ ದರ್ಶನಕ್ಕೆ ಯಾವ ರೀತಿ ಸಿದ್ಧತೆಗಳಾಗಿದೆ ಈಗ ಅಲ್ಲಿ? ವಿಜಯ್, ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರವನ್ನು ಇಲ್ಲಿಗೆ ನೇರವಾಗಿ ಇಲ್ಲಿಗೆ ತಗೊಂಡ್ಬರುವಂಥದ್ದು. ಇಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಸರ್ಕಾರ ಕೂಡ ಪರ್ಮಿಷನ್ ಕೊಟ್ಟಿದೆ, ಸರ್ಕಾರನೇ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಸಂಚಾರಿ ವಿಜಯ್ ಅವರ ಸ್ನೇಹಿತರು ಕೂಡ ಇಲ್ಲಿ ಸೇರ್ಕೊಂಡಿರುವಂಥದ್ದು. ಇಲ್ಲಿ ಹಾಗೆ ಪೊಲೀಸರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗೆ ಏನು ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು, ಹಾಗೆ ಪಾರ್ಥಿವ ಶರೀರ ಇಡೋದಕ್ಕೆ ಸ್ಟೇಜನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಎಲ್ಲರೂ ಕೂಡ ಅಂದರೆ ಸಂಚಾರಿ ವಿಜಯ್ ಅವರ ಸ್ನೇಹಿತರೆಲ್ಲರೂ ಕೂಡ ಇಲ್ಲಿ ದುಃಖ ತಪ್ತರಾಗಿರುವಂಥದ್ದನ್ನು ಗಮನಿಸ್ಬೋದು. ಇನ್ನೂ ಕೂಡ ಅವ್ರಿಗೆ ಅರಗಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಸಂಚಾರಿ ವಿಜಯ್ ಅವರು ನಮ್ಮ ಜೊತೆಗೆ ಇಲ್ಲ ಅನ್ನುವಂಥದ್ದು. ಒಟ್ಟಾರೆ ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. 2 ಗೇಟ್ಗಳಲ್ಲಿ ಅಂದರೆ ಟೌನ್ ಹಾಲ್ ಕಡೆಗಿರುವಂಥ ಗೇಟ್ಗಳಲ್ಲಿ VIP ಗಳಿಗೆ ಎಂಟ್ರಿಯನ್ನು ಕೊಡುವಂಥದ್ದು. ಹಾಗೆ ರವೀಂದ್ರ ಕಲಾಕ್ಷೇತ್ರದ ಗೇಟ್ಗಳಿಂದ ಸಾರ್ವಜನಿಕರಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಅಂದರೆ ಈ ಏನು ನಿಯಮ ಇದೆ ಅಂದರೆ ಕೊರೋನಾ ರೂಲ್ಸನ್ನು ಫಾಲೋ ಮಾಡಿಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇರುವಂಥದ್ದು. ಈಗ ಬ್ಯಾರಿಕೇಡ್ಗಳನ್ನು ಹಾಕಿ ಸರತಿ ಸಾಲಲ್ಲಿ ಬರೋದಕ್ಕೆ ವ್ಯವಸ್ಥೆಯನ್ನು ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆ ಪೊಲೀಸರ ಸಂಖ್ಯೆ ಕೂಡ ಜಾಸ್ತಿ ಇರುವಂಥದ್ದು. ಯಾಕಂದರೆ VIP ಗೆಸ್ಟ್ಗಳು ಅಂದರೆ ಸಿನಿಮಾ ನಟ ನಟಿಯರು ಬರುವಂಥ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಒಟ್ಟಾರೆ ಅಂದರೆ ಒಬ್ಬೊಬ್ಬರಾಗಿ ಸರತಿ ಸಾಲಲ್ಲಿ ಬರುವಂಥ ನಿಟ್ಟಿನಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಸಾರ್ವಜನಿಕರಿಗೆ ಮಾಡ್ತಾ ಇರುವಂಥ ಲೈನ್ ಇದು. ಹಾಗೆ ಆ ಕಡೆಗೆ VIP ಗಳಿಗಾಗಿ ಲೈನನ್ನು ಮಾಡಿರುವಂಥದ್ದು. ಒಟ್ಟಾರೆ ಸ್ನೇಹಿತರು ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ತೆಗೆದುಕೊಂಡು ಬರಲಾಗುತ್ತೆ. ಒಟ್ಟು 2 ಗಂಟೆಗಳ ಕಾಲ ಸರ್ಕಾರ ಅವಕಾಶವನ್ನು ಕಲ್ಪಿಸ್ಕೊಟ್ಟಿರುವಂಥದ್ದು. ಅಂದರೆ 2 ಗಂಟೆಯ ಒಳಗೆ ಮುಗಿಸಿ ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿರುವಂಥದ್ದು, ವ್ಯವಸ್ಥೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅದರಿಂದಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರು ಕೂಡ ಇಲ್ಲಿ ಬಂದು ಬೆಳಗ್ಗೆನೇ ಎಲ್ಲ ಸಿದ್ಧತೆಗಳನ್ನು ಅಂದರೆ ಸ್ಟೇಜನ್ನು ಸರಿ ಮಾಡುವಂಥದ್ದು, ರೆಡಿ ಮಾಡುವಂಥದ್ದು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರ ಬಂದಿರುವಂಥದ್ದು. ಈಗ ಸ್ನೇಹಿತರನ್ನು ಗಮನಿಸ್ಬೋದು. ಇನ್ನೂ ಕೂಡ ಅವ್ರಿಗೆ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಜಯ್ ನಮ್ಮ ಜೊತೆಗೆ ಇಲ್ಲ, ಈ ರೀತಿಯಾಗಿ ಅಪಘಾತ ಆಗಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದನ್ನು ನಿಜಕ್ಕೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಕೂಡ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ಏನು ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ತಗೊಂಡ್ಬಂದು ಇಲ್ಲಿ ಅಂತಿಮ ದರ್ಶನಕ್ಕೆ ಇಡುವಂಥದ್ದು. 2 ಗಂಟೆಗಳ ಕಾಲ ಅಂತಿಮ ದರ್ಶನ ಮುಗಿದ ನಂತರ ಅವರ ಹುಟ್ಟೂರಿ ಪಂಚನಹಳ್ಳಿಗೆ ಪಾರ್ಥಿವ ಶರೀರವನ್ನು ಕೊಂಡು ಹೋಗುವಂಥದ್ದು. ವಿಜಯ್. ಓಕೆ ಮಾದೇಶ್, ಈಗ ಸಾಕಷ್ಟು ಅಭಿಮಾನಿಗಳು ಅಂದರೆ ಜನಸಾಮಾನ್ಯರು ಮತ್ತು ಚಿತ್ರರಂಗದ ಗಣ್ಯರು ಕೂಡ ಬರೋ ಸಾಧ್ಯತೆ ಇದೆ. ಕೋವಿಡ್ನ ಸಂದರ್ಭ ಬೇರೆ. ಸರ್ಕಾರ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಿಯಮಗಳ ಪಾಲನೆ ಜೊತೆಗೆ ಅಂತಿಮ ದರ್ಶನದ ವ್ಯವಸ್ಥೆ? ಖಂಡಿತ ವಿಜಯ್. ಕೊರೋನಾ ನಿಯಮಗಳನ್ನು ರೂಲ್ಸ್ಗಳೇನಿದ್ದಾವೆ ಅದನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದೇ ಮೊದಲನೇದಾದಂಥ ಸೂಚನೆ. ಅವರು ವ್ಯವಸ್ಥೆ ಪಾರ್ಥಿವ ಶರೀರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಸೂಚನೆ ಆಗಿತ್ತು. ಅದರಿಂದಾಗಿ ಈಗ ಪೊಲೀಸರು ಯಾವ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಅಲ್ಲಿ ಸರತಿ ಸಾಲಲ್ಲಿ ಬರಬೇಕು. ಹಾಗೆ ಆ ಡಿಸ್ಟೆನ್ಸ್ ಏನಿದೆ, ಕೊರೋನಾ ನಿಯಮದ ಡಿಸ್ಟೆನ್ಸ್, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮೇಂಟೈನ್ ಮಾಡಲೇಬೇಕಾಗತ್ತೆ. ಆ ಸಾರ್ವಜನಿಕರಿಗಾಗಿ ಮಾಡ್ತಾ ಇರುವಂಥದ್ದು ಆ ಲೈನ್ ಇನ್ನು VIP ಗಳಿಗೋಸ್ಕರ ಈ ಗೇಟ್ನಲ್ಲಿ ವ್ಯವಸ್ಥೆಯನ್ನು ಮಾಡುವಂಥದ್ದು. ಅಂದರೆ ಟೌನ್ ಹಾಲ್ನ ಗೇಟ್ ಏನಿದೆ ಅದು ಆ ಕಡೆಯಿಂದ VIP ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹಾಗೆ ಇಲ್ಲಿ ಪೆಂಡಲನ್ನು ಕೂಡ ಹಾಕಿದ್ದಾರೆ. ಇಲ್ಲಿ VIP ಬಂದು ಇಲ್ಲಿ ಆಸೀನರಾಗ್ಬೋದು ಪಾರ್ಥಿವ ಶರೀರದ ದರ್ಶನವನ್ನು ಪಡೆದ ನಂತರ. ಈ ರೀತಿಯಾಗಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಸರ್ಕಾರ ಪರ್ಮಿಷನನ್ನು ಕೊಟ್ಟಿದೆ ಪಾರ್ಥಿವ ಶರೀರ ದರ್ಶನಕ್ಕೆ. ಅದರಿಂದಾಗಿ ಪೊಲೀಸರು ಕೂಡ ಯಾವುದೇ ನಿಯಮಗಳೇನಿದ್ದಾವೆ ಅವು ಕೂಡ ಬ್ರೇಕ್ ಆಗದ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಇಲ್ಲಿ ಅಂದರೆ ಸಂಪೂರ್ಣವಾಗಿ ಈಗ ಸ್ಟೇಜ್ ಕೂಡ ರೆಡಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಕುಟುಂಬದವರಿಗೆ ಹಸ್ತಾಂತರ ಆಗುತ್ತೆ. ಹಸ್ತಾಂತರ ಆದ ನಂತರ ನೇರವಾಗಿ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತಗೊಂಡ್ಬರುವಂಥದ್ದು.
ಈಗ ಪೊಲೀಸರು ಕೂಡ ಎಲ್ಲ ಸಿದ್ಧತೆಗಳನ್ನು ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದಾರೆ. ಅದನ್ನು ಕಟ್ಟುವಂಥ ಕೆಲಸವನ್ನು, ಅಂದರೆ ಯಾವುದೇ ರೀತಿಯ ಬ್ಯಾರಿಕೇಡ್ಗಳು ಸರಿಬಾರ್ದು ಅನ್ನುವಂಥ ನಿಟ್ಟಲ್ಲಿ ಅದನ್ನು ಕಟ್ಟುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವರ ಸ್ನೇಹಿತರೇನಿದ್ದಾರೆ, ಸ್ನೇಹಿತರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು, ನೀವೆಲ್ಲರೂ ಕೂಡ ಇದನ್ನು ನಮ್ಮ ಜೊತೆಗೆ ನೀವು ನಿಂತು ಈ ಕೊರೋನಾ ನಿಯಮ ಏನಿದೆ ಅದನ್ನು ಪಾಲನೆ ಮಾಡೋದಕ್ಕೆ ಸಹಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು. ಹಾಗೆ ಸ್ನೇಹಿತರು ಬೆಳಗ್ಗಿನೇ ಅಂದರೆ 5:30ರಿಂದಲೂ ಕೂಡ ಸ್ನೇಹಿತರ ದಂಡು ಇಲ್ಲಿ ಬರ್ತಾ ಇರುವಂಥದ್ದು. ಎಲ್ಲರೂ ಕೂಡ ಇಲ್ಲೇನು ವ್ಯವಸ್ಥೆ ಮಾಡ್ತಿದ್ದಾರೆ, ಪೊಲೀಸರ ಜೊತೆಗೆ ಅವರು ಕೂಡ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ವಿಜಯ್. ಓಕೆ, ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಇದು ಮತ್ತೊಂದು ಕಡೆ ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಾವ ರೀತಿ ವ್ಯವಸ್ಥೆಗಳಾಗ್ತಾ ಇದೆ ಅನ್ನೋದು ನೋಡಿದ್ರಿ. ವಿಜಯ್ ಕಷ್ಟದಿಂದಲೇ ಸಿನಿಮಾ ರಂಗವನ್ನ ಪ್ರವೇಶಿಸಿದಂಥವ್ರು. ರಂಗಭೂಮಿ ಮತ್ತೆ ಸಿನಿಮಾ ಕಲಾಕ್ಷೇತ್ರದಲ್ಲಿ ಅವರದ್ದೇ ಛಾಪು ಮೂಡಿಸಿದ್ರು. ಬಹಳ ಚಿಕ್ಕ ವಯಸ್ಸಿಂದನೇ ಸಿನಿಮಾದಲ್ಲಿ ಅಭಿನಯಿಸುವಂತಹ ಕನಸಿತ್ತು. ಬಾಲ್ಯದಿಂದನೇ ಸಂಚಾರಿ ವಿಜಯ್ ಬಹಳ ಚೂಟಿಯಾಗಿದ್ರು. ಶಾಲಾ ದಿನಗಳಿಂದನೇ ಇತರೆ ಚಟುವಟಿಕೆಯಲ್ಲೂ ಕೂಡ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ರು. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಾ ಇದ್ರು. ಹಾಗೆ ಚಿತ್ರಕಲೆ, ಅಭಿನಯ, ಗಾಯನ ಮತ್ತೆ ಜಿಮ್ನಾಸ್ಟಿಕ್ ಹೀಗೆ ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಅವ್ರಿಗೇನೆ ಬಹುಮಾನ ಅನ್ನೋ ರೀತಿ ಬಹುತೇಕ ಪ್ರತಿಭಾವಂತರಾಗಿದ್ರು. ನಟಿಸಿದ ಮೊದಲ ಚಿತ್ರದಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆದು ಇಡೀ ಭಾರತೀಯ ಚಿತ್ರರಂಗವನ್ನೇ ತನ್ನತ್ತ ಸೆಳೆದಿದ್ದಂಥ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ನಟ ಸಂಚಾರಿ ವಿಜಯ್ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಒಂದು ಅಗಲಿಕೆಯ ನೋವನ್ನು ಊರಿನ ಜನ ಕೂಡ ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ ಆಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಆತನ ಸ್ನೇಹಿತರು ಮತ್ತು ಊರಿನ ಜನಸಾಮಾನ್ಯರು ಕೂಡ ಈಗಾಗಲೇ ಅವರ ದಾರಿಯನ್ನು ಎದುರು ನೋಡ್ತಾ ಇರುವಂಥದ್ದು. ನಾನೀಗ ಆ ಒಂದು ಗ್ರಾಮದ ಮುಂಭಾಗದಲ್ಲೇ ಇರುವಂಥದ್ದು ನೋಡ್ಬೋದು. ಇದು ಪಂಚನಹಳ್ಳಿ ಅಂತಂದರೆ ಏನು, ಈಗಾಗಲೇ ಸಂಚಾರಿ ವಿಜಯ್ ಅವರು ಅಪಘಾತದಿಂದ ಸಾವನ್ನಪ್ಪಿದ್ದಾರೆ. ಅವರು ಓದಿರುವಂತಹ ಸ್ಕೂಲು ಅಂದರೆ ಅವರು ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲೇ ಈ ಶಾಲೆಯಲ್ಲೇ ಮುಗಿಸಿರುವಂಥದ್ದು. ಪ್ರಾಥಮಿಕ ಶಿಕ್ಷಣ ಇಲ್ಲಿ ಮುಗಿಸಿದಂಥ ವಿಜಯ್ ಅವರು ಪ್ರೌಢ ಶಿಕ್ಷಣವನ್ನು ಪಕ್ಕದ ಅಣ್ಣೆಗೆರೆ ಗ್ರಾಮದಲ್ಲಿ ಮುಂದುವರಿಸಿ ತದನಂತರ ಅವರು ತುಮಕೂರು, ಬೆಂಗಳೂರಿನಲ್ಲಿ ಎಜುಕೇಷನನ್ನು ಮುಂದುವರಿಸಿದಂಥದ್ದು. ಅಂತಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥ ಸಂಚಾರಿ ವಿಜಯ್ ಅವರು ಚಿಕ್ಕಂದಿನಿಂದಲೂ ಕೂಡ ಸಾಹಿತ್ಯ ಮತ್ತು ಸಂಗೀತದ ಕ್ಷೇತ್ರದಲ್ಲಿ ಅಪಾರವಾದಂಥ ಒಂದು ಒಲವನ್ನು ಹೊಂದಿದ್ದಂಥವ್ರು. ಆ ಹಿನ್ನೆಲೆಯಲ್ಲಿ ಚಿಕ್ಕಂದಿನಿಂದಲೂ ಕೂಡ ಅದೇ ನಿಟ್ಟಿನಲ್ಲಿ ಸಾಗಿದಂಥ ವಿಜಯ್ ಅವರು ಏನು ಕಾರ್ಯಕ್ರಮಗಳಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ರು ಮತ್ತು ಆ ನಾಟಕಗಳಲ್ಲೂ ಕೂಡ ಭಾಗವಹಿಸ್ತಿದ್ರು. ಆ ಒಂದು ನಾಟಕದಲ್ಲೇ ಅವರಿಗೆ ಸಂಚಾರಿ ವಿಜಯ್ ಅಂತ ಹೆಸರು ಕೂಡ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಏನೋ ಒಂದು ಮೃತರಾಗಿದ್ದಾರೆ ಅಪಘಾತದಿಂದ, ಅದನ್ನು ಊರಿನ ಜನ ಕೂಡ ಆ ಒಂದು ಅವರ ಅಗಲಿಕೆಯನ್ನು ಸುಧಾರಿಸ್ಕೊಳ್ಳೋಕೆ ಆಗದಲ್ಲೇ ಇರುವಂಥ ನೋವಿನಲ್ಲಿ ಇಡೀ ಗ್ರಾಮವೇ ಈಗಾಗಲೇ ತುಂಬಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಊರಿನ ಜನಸಾಮಾನ್ಯರು ಕೂಡ ಆತನ ಸ್ನೇಹಿತರು ಕೂಡ ಈಗಾಗಲೇ ನಮ್ಮ ಜೊತೆ ಇದ್ದಾರೆ. ಅವರ ಒಡನಾಟ ಹೇಗಿತ್ತು, ಅವರ ನೋವಿನ ಅಗಲಿಕೆಯನ್ನು ಯಾವ ರೀತಿ ಹೇಳ್ತಾರೆ, ಅವರ ಸಂಬಂಧ ಹೇಗಿತ್ತು ಅನ್ನೋದನ್ನು ಕೂಡ ಈಗ ಅವರಿಂದನೇ ಕೇಳೋಣ. ಸರ್ ನಮಸ್ತೆ. ಸರ್, ಈಗ ಸಂಚಾರಿ ವಿಜಯ್ ಅವರ ನೀವು ಸ್ನೇಹಿತರು, ಹೇಗಿತ್ತು ಸರ್ ನಿಮ್ಮ ಬಾಲ್ಯದಲ್ಲೇ? ಅವರ ನಿಮ್ಮ ಹತ್ರ ಏನಾರು ಹೇಳ್ಕೊತಿದ್ರೆ ಮುಂದಿನ ದಿನಗಳಲ್ಲಿ ಅಂದರೆ ನಾನು ದೊಡ್ಡನಾದ್ಮೇಲೆ ಇದೇ ರೀತಿ ಆಗಬೇಕು, ನಟ ಆಗಬೇಕು, ಡಾಕ್ಟರ್ ಆಗಬೇಕು, ಈ ರೀತಿ ಏನಾರು ಹೇಳ್ಕೊತಿದ್ದ ನೀವು ಚಿಕ್ಕಂದಿನಲ್ಲೇ? ಹೇಗಿತ್ತು ಸರ್? ಸರ್, ನನ್ನ ನೋಡೋಣ ತುಂಬ ಚೆನ್ನಾಗಿತ್ತು ಸರ್. ನಾವು ಬಾಲ್ಯ ಸ್ನೇಹಿತರಾಗಿದ್ವಿ. ಇದೇ ಶಾಲೆಯಲ್ಲಿ ನಾವು ಓದ್ಕೊಂಡು ಆಟ ಪಡೆದೆಲ್ಲ ಮುಂದಿತ್ಕೊಂಡು ನನ್ನ ಸ್ನೇಹಿತ ಬಂದಾಗೆಲ್ಲ ನಮ್ಮನ್ನು ಭೇಟಿ ಮಾಡಿ ನಾನು ಈ ಶಾಲೆಯನ್ನು ಉನ್ನತ ಸ್ಥಿತಿ ತಗೊಂಡೋಗ್ಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ರು. ಹಾಗಾಗಿ ನನ್ನ ಫ್ರೆಂಡ್ ಕಳ್ಕೊಂಡು ತುಂಬ ನನಗೆ ದುಃಖವಾಗಿದೆ ಸರ್. ಹಾಗಾಗಿ ಇಂಥ ಫ್ರೆಂಡು ಯಾರಿಗೂ ಸಿಗಲ್ಲ ಸರ್ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಅಂಥ ಫ್ರೆಂಡ್ ಇನ್ನೂ ಹುಟ್ಟು ಬರಲಿ ಸರ್, ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಕೋರ್ತೀನಿ ಸರ್. ಓಕೆ ಸರ್, ಅದೇ ಆತನ ಫ್ಯಾಮಿಲಿ ಕೂಡ ಚಿಕ್ಕಂದಿನಿಂದಲೂ ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದ ಕುಟುಂಬ. ಅದು ಇವರಿಗೂ ಕೂಡ ಚಿಕ್ಕಂದಿನಿಂದಲೂ ಅಷ್ಟೇ ಆಸಕ್ತಿ ಕೂಡ ಇದ್ದದ್ದು. ಅಂದರೆ ನಾನು ದೊಡ್ಡನಾದ್ಮೇಲೆ ಸಿನಿಮಾ ನಟನೆ ಆಗ್ತೀನಿ ಅಂತ ಏನಾರು ನಿಮ್ಮ ಹತ್ರ ಹೇಳಿದ, ಇಲ್ಲ ಅವ್ರ ಆಸೆ ಏನಾರು ಬೇರೆ ನಿಮ್ಮ ಕಡೆ ಇತ್ತು ಸರ್? ಅವನಿಗೆ ಅವಾಗಿಂದ ಸಂಗೀತದಲ್ಲಿ ಭಾರಿ ತುಂಬ ಇದೆ ಸರ್. ಸಿಂಗರ್ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಸರ್ ಅವನು. ಓಕೆ, ಈಗ ಮತ್ತೊಬ್ಬರು ಅವರ ಸೀನಿಯರು ಅಂದರೆ ಸಂಚಾರಿ ವಿಜಯ್ ಅವರ ಸೀನಿಯರ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ನಿಮ್ಮ ಜೊತೆ ವಿಜಯ್ ಅವರ ಒಡನಾಟ? ಸರ್, ಸೀನಿಯರ್ ಆಗಿದ್ದರೂ ಕೂಡ ಆಟ ಪಾಠದಲ್ಲಿ ಅವರ ಒಡನಾಟ ತುಂಬಾ ಇತ್ತು. ಯಾಕೆಂದರೆ ಸಣ್ಣ ಹುಡುಗರಿಂದ ಮರ್ಕೋತಿ ಆಟ ಆಡೋದ್ರಿಂದನೂ ಕೂಡ ಅವ್ರ ಜೊತೆನೇ ಬೆಳವಣಿಗೆ ಇತ್ತು. ಅದೇ ಥರ ಅವ್ರ ಅಪ್ಪ ಅಮ್ಮನೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತುಂಬ ಮುಂದಿದ್ದರಿಂದ ಅವನಿಗೆ ಎಲ್ಲೋ ಒಂದು ಕಡೆಗೆ ನಾನು ಏನೋ ಒಂದು ದೊಡ್ಡ ಮಟ್ಟಿಗೆ ಬೆಳಿತೀನಿ ಕಣೋ ಅಂತ ಪ್ರತಿ ಸರಿ ಬಂದಾಗೆಲ್ಲ ಹೇಳೋನು, ನೀನು ಏನೋ ಬೆಳಿತೀಯ, ಯಾವುದೋ ಒಂದು ಟಿ ವಿನಲ್ಲೋ ಅಥವಾ ಯಾವುದೋ ಒಂದು ಸೀರಿಯಲಲ್ಲೋ ಆ್ಯಕ್ಟ್ ಮಾಡ್ತಿದ್ದಂಗೆ ಬೆಳೆಯೋಕ್ಕಾಗುತ್ತಾ ಅಂತ ಈ ರೀತಿ ನಾವು ಸುಮ್ಮನೆ ಕಿಚಾಯಿಸ್ತಿದ್ವಿ. ನೋಡು ಪ್ರದಿ, ನಾನು ಒಂದು ದಿವಸ ನಾನು ಯಾವ ಮಟ್ಟಕ್ಕೆ ಬೆಳಿತೀನಿ ಅಂತ ಎಲ್ಲೋ ಒಂದು ಕಡೆಗೆ ಅವನು ದುಃಖದಿಂದನೋ ಸಂತೋಷದಿಂದನೋ ಹೇಳ್ತಾ ಇರೋನು ಸರ್ ಅವನು. ಅದೇ ರೀತಿ ಅವನು ಪಂಚನಹಳ್ಳಿ, ಚಿಕ್ಕಮಗಳೂರು ಜಿಲ್ಲೆ ಯಾವುದೋ ಒಂದು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದರೆ ಪಂಚನಹಳ್ಳಿ ಹುಡುಕೋದು ತುಂಬಾ ಕಷ್ಟ ಸರ್. ಯಾಕಂದರೆ ಚಿತ್ರದುರ್ಗಕ್ಕೆ ಬಾಡ್ರು, ತುಮಕೂರಿಗೆ ಬಾಡ್ರು,
ಚಿಕ್ಕಮಂಗ್ಳೂರಿಗೆ ಬಾರ್ಡ್ರು, ಹಾಸನಿಗೆ ಬಾರ್ಡ್ರು, ಇಂಥ ಊರನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ತಗೊಂಡೋಗಿ ಅವನದೇ ಆದ ಪ್ರತಿಭೆಯಿಂದ ಪ್ರಪ್ರಥಮ ಚಿತ್ರದಲ್ಲಿ ಅವನು ಒಂದು ಹೆಸರು ಮಾಡಿ ನಮ್ಮ ಪಂಚನಹಳ್ಳಿನ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ರಾಷ್ಟ್ರಪತಿ ಲೆವೆಲಲ್ಲಿ ಒಂದು ಪ್ರಶಸ್ತಿ ತಗೊಳೋದು ಅಷ್ಟು ಸುಲಭದ ಮಾತಲ್ಲ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ. ಅವನು ಅದನ್ನು ಕೂಡ ದಾಖಲೆ ಬರೆದ. ಪ್ರತಿ ಸಲ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಹಳೆ ಆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸ್ನೇಹಿತರೇನಿದ್ರು ಅವ್ರನ್ನ ಭೇಟಿ ಮಾಡಿ ಏನಂತ ಮಾತಾಡ್ತೀವಿ ಸರ್ ನೀವು? ಪ್ರತಿ ಸರಿ ಭೇಟಿ ಮಾಡಿದಾಗಲೂ ಕೂಡ ಪಂಚನಹಳ್ಳಿನಲ್ಲಿ ನಾನು ಓದಿದ ಶಾಲೆನ ಕನ್ನಡ ಮಾಧ್ಯಮದಲ್ಲಿ ನಾನು ಓದಿ ಕೂಡ ಈ ಮಟ್ಟಕ್ಕೆ ಬೆಳಿತೀನಿ ಅಂದರೆ ನಮ್ಮೂರು ಶಾಲೆನೆಲ್ಲ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಕಣೋ ಪ್ರದಿ. ಏನಾದರೂ ಒಂದು ಮಾಡೋಣ, ಎಲ್ಲ ಹಳೆ ವಿದ್ಯಾರ್ಥಿ ಸಂಘನ ಕಟ್ಟಿ ಏನೋ ಒಂದು ನಮ್ಮೂರಿಗೆ ಒಂದು ಹೆಸರು ತರೋ ರೀತಿಯಲ್ಲಿ ನಾವು ಬೆಳವಣಿಗೆ ಮಾಡಬೇಕು ಅಂತ ಪ್ರತಿ ಸತಿನೂ ಅದೇ ಮಾತು ಹೇಳ್ತಾ ಇರೋನು ಸರ್. ಇದು ಊರಿನ ಆತನ ಸ್ನೇಹಿತರ ಅಂದರೆ ಸಂಚಾರಿ ವಿಜಯ್ ಸ್ನೇಹಿತರ ಮಾತು ಅಂತಂದರೆ ಪ್ರತಿ ಸಲ ಏನು ಪಂಚನಹಳ್ಳಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾನು ಓದಿದ ಈ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಬೇಕು, ಅದಕ್ಕೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ವಿಜಯ್ ಕೂಡ ಹೇಳ್ತಿದ್ರು. ಆದರೆ ಕಳೆದ ರಾತ್ರಿ ನಡೆದಂಥ ಒಂದು ಅಪಘಾತದಿಂದ ಅವರು ಮತ್ತೆ ಬಾರದ ಲೋಕಕ್ಕೆ ಈಗಾಗಲೇ ಸಂಚಾರಿ ವಿಜಯ್ ಅವರು ಪಯಣ ಬೆಳೆಸಿರುವಂಥದ್ದು. ಅದನ್ನು ಊರಿನ ಜನ ಕೂಡ ಈಗ ಅವರ ಅಗಲಿಕೆಯ ನೋವನ್ನು ಸಹಿಸ್ಕೊಳ್ಳೋಕೆ ಆಗದಲ್ಲೇ ಇರುವಂಥ ನೋವಿನಲ್ಲಿ ಈಗಾಗಲೇ ಊರಿನ ಜನ ಇರುವಂಥದ್ದು. ಕ್ಯಾಮರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ಅಲ್ಲಿನ ಅವರ ಸ್ನೇಹಿತರು ಅವರ ಸ್ವಗ್ರಾಮದಲ್ಲಿ ಯಾರ ಜೊತೆಗೆ ಓದಿ ಆಟ ಆಡಿಕೊಂಡು ಬಾಲ್ಯದಿಂದ ಬೆಳೆದು ಬಂದಿದ್ರು, ಆ ಸಂದರ್ಭದಿಂದಲೂ ಕೂಡ ಅವರ ಕನಸುಗಳನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ರು, ಆ ನಿಟ್ಟಿನಲ್ಲಿ ಹೇಗೆ ಅವರು ಗಮನ ಇಟ್ಕೊಂಡಿದ್ರು, ಹೇಳಿದಂತೆ ಮಾಡಿದ್ರು ಅನ್ನುವಂಥದ್ದನ್ನು ಸ್ನೇಹಿತರು ಕೂಡ ಹೇಳ್ತಾ ಇದ್ರು. ನಾವು ಕೂಡ ಕಿಚಾಯಿಸ್ತಾ ಇದ್ವಿ ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮಾತುಗಳನ್ನು ಕೇಳಿದಾಗ. ಬಟ್ ನಿಜಕ್ಕೂ ಇಡೀ ದೇಶ ನಿಬ್ಬೆರಗಾಗುವಂತೆ ರಾಷ್ಟ್ರಪತಿಗಳ ಕೈಯಿಂದ ಒಂದು ರಾಷ್ಟ್ರ ಪುರಸ್ಕೃತನಾಗಲಿಕ್ಕೆ ಸಾಮಾನ್ಯವಾದ ವಿಚಾರ ಅಂತೂ ಅಲ್ಲ. ಅದು ನಮ್ಮ ಚಿಕ್ಕಮಗಳೂರಿನ ಪಂಚನಹಳ್ಳಿ ಅನ್ನುವಂಥ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟು ಬೆಳೆದಂಥ, ನಮ್ಮ ಜೊತೆಗೆ ಆಟ ಆಡಿಕೊಂಡು ಬೆಳೆದಂಥ ಬಾಲಕ ಬಹಳ ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ಇನ್ನು ಸಾಧನೆ ಮಾಡೋದು ಬಹಳಷ್ಟಿತ್ತು. ಆದರೆ ಆ ಎಲ್ಲದಕ್ಕೂ ಮೊದಲೇ ನಿರೀಕ್ಷೆಗಳನ್ನು ಹುಟ್ಟುಹಾಕಿ ಸಾಧನೆ ಆಗಿ ಇನ್ನು ಆ ಸಾಧನೆ ಹಾದಿಯಲ್ಲಿ ಬಹಳಷ್ಟು ದೂರ ಕ್ರಮಿಸಬೇಕಾಗಿತ್ತು. ಬಟ್ ಇಷ್ಟು ಬೇಗ ಪಯಣವನ್ನು ಅಂತ್ಯಗೊಳಿಸಬಾರ್ದಿತ್ತು ಅಂತ ಹೇಳಿ ಒಂದು ರೀತಿ ಇಡೀ ಆ ಸ್ವಗ್ರಾಮ ಏನಿದೆ ಚಿಕ್ಕಮಗಳೂರಿನ ಪಂಚನಹಳ್ಳಿ, ಅಲ್ಲಿ ಸಂಪೂರ್ಣ ಸೂತಕದ ವಾತಾವರಣ ಮನೆ ಮಾಡಿದೆ. ಯಾವ ಕ್ಷಣದಲ್ಲಿ ಈ ರೀತಿ ಸಂಚಾರಿ ವಿಜಯ್ಗೆ ಅಪಘಾತ ಆಗಿದೆ, ಬಹಳ ತೀವ್ರತರನಾದ ಪೆಟ್ಟು ಬಿದ್ದಿದೆ ಮೆದುಳಿಗೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಆ ಕ್ಷಣದಿಂದ ಸ್ನೇಹಿತರು, ಕುಟುಂಬಸ್ಥರು ಎಲ್ಲ ದುಃಖತಪ್ತರಾಗಿದ್ದರು. ನಿಧನದ ಸುದ್ದಿ ಗೊತ್ತಾಗ್ತಿದ್ದ ಹಾಗೆ ಆಘಾತಕ್ಕೊಳಗಾಗಿದ್ದಾರೆ. ಈಗ ನಾವು ಅರೌಂಡ್ 11:45ಗೆ ಊಟಿಗೆ ಶಿಫ್ಟ್ ಮಾಡಿದ್ವಿ. ಆಪ್ರೇಷನ್ ಥಿಯೇಟ್ರಿಗೆ 11:45ಗೆ ಶಿಫ್ಟ್ ಮಾಡಿದ್ವಿ. ಅದು ಇವಾಗ ತನಕ ನಡೀತು. 3:34ಗೆ ಅವ್ರಿಗೆ ಹಾರ್ಟ್ ಬೀಟ್ ಸ್ಟಾಪ್ ಮಾಡಿರೋದು ಟೈಮು ಇನ್ಫಾರ್ಮ್ ಮಾಡಿದ್ದಾರೆ. ಕ್ರಾಸ್ ಕ್ಲಾಮ್ ಟೈಮ್ ಅಂತ ಹೇಳಿಬಿಟ್ಟು ಇನ್ಫಾರ್ಮ್ ಮಾಡಿದ್ದಾರೆ. ಅದೇ ಡೆಡ್ ಟೈಮಿಂಗ್ ಅಂತ ಹೇಳಿಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ, ಪೊಲೀಸವ್ರಿಗೆ. ಅವ್ರು ಬರ್ಕೊಳ್ತಾ ಇದ್ದಾರೆ. ಈಗ ಆರ್ಗನ್ಸ್ ರಿಟ್ರೀವಲ್ ಎಲ್ಲ ಮುಗೀತು. ಈಗ ಆರ್ಗನ್ಸ್ ರಿಟ್ರೀವಲ್ ಎಲ್ಲ ಮುಗಿದ ಮೇಲೆ ನಾವು ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಒಳಗೆ ಬಿಟ್ಟು ಬರ್ತಾಯಿದ್ದೀವಿ. ಅಂದರೆ ಪೋಸ್ಟ್ಮಾರ್ಟಮ್ ಮಾಡ್ತಾಯಿದ್ದಾರೆ ಒಳಗೆ. ಆ ಪೋಸ್ಟ್ಮಾರ್ಟಮ್ ಪ್ರೊಸೀಜರ್ ಮುಗಿದ ಮೇಲೆ ಅವರು ಡೈರೆಕ್ಟು ಏನು ಹೇಳಿದ್ದಾರೆ, 7 ಗಂಟೆ ಒಳಗೆ ಆ ಬಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ಯಾಮ್ಲಿಗೆ. ಅಷ್ಟು ಒಳಗೆ ಪ್ರೊಸೀಜರ್ ಮುಗಿಯುತ್ತೆ, ಅಷ್ಟು ಒಳಗೆ ಹಾಸ್ಪಿಟ್ಲ್ ಅವರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಷ್ಟೇ. ಇದರಲ್ಲಿ ತೊಗೊಂಡಿರೋದು ಲಿವರ್ 1 ತೊಗೊಂಡಿದ್ದೀವಿ, 2 ಕಿಡ್ನೀಸ್ ತೊಗೊಂಡಿದ್ದೀವಿ, ಹಾರ್ಟ್ ವ್ಯಾಲ್ವ್ಸ್ ತೊಗೊಂಡಿದ್ದೀವಿ ಮತ್ತು ಕಣ್ಣು ತೊಗೊಂಡಿದ್ದೀವಿ. ಇಷ್ಟು ಮಾತ್ರ ಅದರಲ್ಲಿ ಟಿಶ್ಯೂಸ್ ಮತ್ತು ಆರ್ಗನ್ಸು ತೊಗೊಂಡಿದ್ದೀವಿ, ಯೂಸ್ ಮಾಡ್ಕೊಂಡಿದ್ದೀವಿ. ಅವರು 7 ಗಂಟೆಗೆ ಕೇಳಿದ್ದಾರೆ, ಕುಟುಂಬಸ್ಥರೇ 7 ಗಂಟೆಗೆ ಕೇಳಿದ್ದಾರೆ. ಅದರ ಪ್ರಕಾರನೇ ಅದೇ ಟೈಮಿಂಗನ್ನು ಇಟ್ಕೊಂಡು, ಅದೇ ಟೈಮಿಂಗನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಓಟಿಗೆ ಶಿಫ್ಟ್ ಮಾಡಿರೋದು. ಅದೇ ಒಳಗೆ ನಾವು 6:30, 7 ಒಳಗೆ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡೋ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ಎಲ್ಲ ಮುಗಿದಿದೆ. ಅವ್ರು ಹೇಳೋ ಅವ್ರ ಇಚ್ಛೆಯಿಂದನೇ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಈಗ ನಾವು ಅರೌಂಡ್ 11:45ಗೆ ಊಟಿಗೆ ಶಿಫ್ಟ್ ಮಾಡಿದ್ವಿ. ಆಪ್ರೇಷನ್ ಥಿಯೇಟ್ರಿಗೆ 11:45ಗೆ ಶಿಫ್ಟ್ ಮಾಡಿದ್ವಿ. ಅದು ಇವಾಗ ತನಕ ನಡೀತು. 3:34ಗೆ ಅವ್ರಿಗೆ ಹಾರ್ಟ್ ಬೀಟ್ ಸ್ಟಾಪ್ ಮಾಡಿರೋದು ಟೈಮು ಇನ್ಫಾರ್ಮ್ ಮಾಡಿದ್ದಾರೆ. ಕ್ರಾಸ್ ಕ್ಲಾಮ್ ಟೈಮ್ ಅಂತ ಹೇಳಿಬಿಟ್ಟು ಇನ್ಫಾರ್ಮ್ ಮಾಡಿದ್ದಾರೆ. ಅದೇ ಡೆಡ್ ಟೈಮಿಂಗ್ ಅಂತ ಹೇಳಿಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ, ಪೊಲೀಸವ್ರಿಗೆ. ಅವ್ರು ಬರ್ಕೊಳ್ತಾ ಇದ್ದಾರೆ. ಈಗ ಆರ್ಗನ್ಸ್ ರಿಟ್ರೀವಲ್ ಎಲ್ಲ ಮುಗೀತು. ಈಗ ಆರ್ಗನ್ಸ್ ರಿಟ್ರೀವಲ್ ಎಲ್ಲ ಮುಗಿದ ಮೇಲೆ ನಾವು ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಒಳಗೆ ಬಿಟ್ಟು ಬರ್ತಾಯಿದ್ದೀವಿ. ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಸಂಚಾರಿ ವಿಜಯ್ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾ ಇರ್ತಕ್ಕಂಥ ಪ್ರಕ್ರಿಯೆ ನೇರ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಗಿನ ಜಾವ 3:34 ಅವರ ಹೃದಯ ಬಡಿತ ನಿಂತೋಯ್ತು ಅಂತಕ್ಕಂಥ ಮಾಹಿತಿ. ಅಂದರೆ ಅಲ್ಲಿಗೆ ಅಧಿಕೃತವಾಗಿ ಸಾವು ಅಂತಕ್ಕಂಥದ್ದು 3:34 ಮುಕ್ತಾಯವಾಗಿದೆ, ಆಗಿದೆ ಸಾವು ಅನ್ನುವಂಥದ್ದು. ಅದಾದ ನಂತರ ಕೆಲವು ಪ್ರೊಸೀಜರ್ಸ್ ಇತ್ತು, ಅಂಗಾಂಗ ಕಸಿ ಮಾಡುವಂಥದ್ದು, ಪೋಸ್ಟ್ಮಾರ್ಟಮ್ ಮಾಡುವಂಥದ್ದು, ಅದೆಲ್ಲವನ್ನು ಕೂಡ ಈಗ ಮುಗಿಸಿ ಕುಟುಂಬಸ್ಥರ ಡಿಮಾಂಡ್ ಅಥವಾ ಕುಟುಂಬಸ್ಥರ ಬೇಡಿಕೆಯ ಮೇರೆಗೆ
7 ಗಂಟೆ ಅಷ್ಟೊತ್ತಿಗೆ ನಾವು ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಪ್ರಕಾರ ಈಗ 7 ಗಂಟೆಗೆ ಸರಿಯಾಗಿ ದೇಹವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಇದು ನಾನ್ ಕೋವಿಡ್ ಡೆತ್, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನ್ ಕೋವಿಡ್ ಡೆತ್. ಕೆಲವರು ಮಾತನಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ, ಕೆಲವ್ರಿಗೆ ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶ ಕೊಡ್ತಾರೆ, ಕೆಲವ್ರಿಗೆ ಕೊಡಲ್ಲ. ಯಾಕೆ ಹೀಗೆ? ಕೋವಿಡ್ ಡೆತ್ಗಳಾದಾಗ ಅಂತಿಮ ದರ್ಶನಕ್ಕೆ ಅವಕಾಶ ಇರಲ್ಲ ಸಾಮಾನ್ಯವಾಗಿ. ಸೊ ಇದು ನಾನ್ ಕೋವಿಡ್, ಇದು ಆಕ್ಸಿಡೆಂಟಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವಾಗ 2 ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ದೇಹವನ್ನು ಈಗ ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿಂದ ನೇರವಾಗಿ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ತರ್ತಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ದೇಹವನ್ನು ಅಂತಿಮ ದರ್ಶನಕ್ಕೆ ಅಂತ ಇಡ್ತಾರೆ. ಆಗ ಅವರ ಸ್ನೇಹಿತರು, ಕುಟುಂಬಸ್ಥರು, ಬಂಧು ಬಳಗದವರು, ಚಿತ್ರರಂಗದ ಗಣ್ಯರು ಎಲ್ಲರೂ ಕೂಡ 2 ಗಂಟೆಗಳ ಕಾಲ ಅಂತಿಮ ದರ್ಶನವನ್ನು ಪಡಿತಾರೆ. ಅದಾದ ನಂತರ 10 ಗಂಟೆ, ಅಂದರೆ ಈಗಲೂ ಕೂಡ ಕೋವಿಡ್ ಪ್ರೋಟೋಕಾಲ್ ಇದೆ. ಕೋವಿಡ್ ಪ್ರೋಟೋಕಾಲ್ ಪ್ರಕಾರ ಅರ್ಧ ದಿನ, 1 ದಿನ ಎಲ್ಲ ಅಂತಿಮ ದರ್ಶನಕ್ಕೆ ಇಡೋಕ್ಕಾಗಲ್ಲ. 2 hours ಅಷ್ಟೇ ಮ್ಯಾಕ್ಸಿಮಮ್, 2 hour ಟೈಮ್ ಕೊಟ್ಟಿದ್ದಾರೆ. 10 ಗಂಟೆ ನಂತರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರು ಚಿಕ್ಕಮಗಳೂರು ಜಿಲ್ಲೆಗೆ ತೆಗೆದುಕೊಂಡು ಹೋಗ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರ ಹುಟ್ಟೂರಿನಲ್ಲಿ ಕೂಡ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನನ್ನ ಕೊಲೀಗ್ ಚಿಕ್ಕಮಗಳೂರಿನಿಂದ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು.